ಮುಂದೆ ಕುನ್ನಿ, ನೀನು ಅವ್ರ ಮುಂದೆ ನೀನ್ ಚಿಲ್ಟು. ಏನೋ ನೀನು ಅವ್ರ ಮುಂದೆ ಚಿಲ್ಟು. ಮೊದಲು ಶಾಸಕರ ಕ್ಷಮಾಪಣೆ ಕೇಳೋ. ಸಾಕಷ್ಟು ನೋಡಿದೆ ಈ ಮಟ್ಟಕ್ಕೆ ರಾಜಕಾರಣ ಮಾಡ್ತಾ ಇರೋದು. ವೈಯಕ್ತಿಕವಾಗಿ ನಾವ್ ಯಾರು ತಗೊಳ್ಳೋದು ಇಲ್ಲ. ಹುಣಸಿಕೋಟೆ ಗ್ರಾಮದಲ್ಲಿ ಕೂಡ ಸಾಕಷ್ಟು ಜನ ಹೋರಾಟಗಾರರಿದ್ದಾರೆ. ಎಕೆ ವೆಂಕಟೇಶ್ವರ ಆಗಿರ್ಬೋದು, ಮುನ್ಕೃಷ್ಣಪ್ಪನವರ್ ಆಗಿರ್ಬೋದು, ನಮ್ಮ ತಿಮ್ಮಯ್ಯನವರ್ ಆಗಿರ್ಬೋದು, ದಲಿತ ಸಿಂಹ ಸೇನೆ ನಮ್ಮ ಮುನಿಯಪ್ಪನವರ್ ಆಗಿರ್ಬೋದು, ಎಸ್ ಎಂ ವೆಂಕಟೇಶ್ವರ ಆಗಿರ್ಬೋದು, ಇವರೆಲ್ಲ ಹೋರಾಟಗಾರರಿದ್ದಾರೆ. ಇನ್ನೂ ಅನೇಕ ಹೋರಾಟಗಾರರಿದ್ದಾರೆ. ನಮ್ಮ ಕೋಡೂರು ಗೋಪಾಲಣ್ಣವರಾಗಿರ್ಬೋದು, ಎಂತೆಂತ ದಲಿತ ಹೋರಾಟಗಾರರಿದ್ದಾರೆ. ಈ ನಾನು ನಮ್ಮ ರಾಜಣ್ಣ ಅವ್ರ ಕುಟುಂಬದ ಬಗ್ಗೆ, ಸತೀಶ್ ಅಣ್ಣ ಅಥವಾ ಹರೀಶ್ ಅಣ್ಣ ಅವ್ರ ಬಗ್ಗೆ ನನಗೆ ಗೌರವ ಇದೆ ಅಂತ ಹೇಳ್ತಾ ಇದೆಯಾ ನೀನು. ನಾವು ನಮ್ಮ ಜೊತೆಯಲ್ಲಿದ್ದಾಗ ನೀನು ಹೋರಾಟ ಮಾಡುವಾಗ ನಾವು ಯಾವತ್ತೂ ಯಾರ ವಿರುದ್ಧನೂ ನೀನು ವೈಯಕ್ತಿಕವಾಗಿ ದ್ವೇಷ ಸಾಧನೆ ಮಾಡು ಅಂತ ಹೇಳ್ಕೊಟ್ಟಿಲ್ಲ. ನಾವು ಹೇಳ್ಕೊಟ್ಟಿದ್ರೆ ನೀನು ಇವತ್ತು ಬಹಿರಂಗವೇ ಹೇಳು. ನಾವು ಯಾವುದೇ ನೀನು ಉಳ್ಳೇರಲ್ಲಿ ಹೋರಾಟ ಮಾಡಿರ್ಬೋದು, ಅಂಬೇಡ್ಕರ್ ಕಾರ್ಯಕ್ರಮಗಳು ಮಾಡಿರ್ಬೋದು, ನಮ್ಮ ಕೈಲಾದ ಮಟ್ಟಿಗೆ ನಾವು ಸಹಾಯನ ಮಾಡಿದ್ದೀರಿ, ಅಥವಾ ನೀನು ನಮಗೆ ಸಹಾಯ ಮಾಡಿರ್ಬೋದು, ಅಥವಾ ನಾವ್ ಹೇಳಿದ ಕೆಲಸದಂತೆ ನಾವ್ ಹೇಳಿದಂತೆ ನೀನು ಸಂಘಟನೆಯನ್ನ ಮಾಡಿರ್ಬೋದು. ಆದ್ರೆ ನೀನು ನಿಜವಾಗ್ಲೂ ನಮಗೆ, ನಮ್ಮ ಕುಟುಂಬಕ್ಕೆ ಗೌರವ ಕೊಡೋದಾದ್ರೆ, ನೀನು ನಮ್ಮ ಪಕ್ಷನೇ ನಮಗೆ ಕುಟುಂಬ ಇದ್ದಂತೆ, ನನಗೆ ನನ್ನ ಪಕ್ಷವೇ ನನ್ನ ಕುಟುಂಬ ಇದ್ದಂತೆ. ನಾವು ಗೌರವಿಸುವ, ನಮ್ಮನ್ನ ಪ್ರತಿನಿಧಿಸುವ ನಾಯಕರಿಗೆ ನೀನು ಗೌರವ ಕೊಡು. ನಾವೆಲ್ಲೂ ನಿನ್ನ ಬಗ್ಗೆ ವೈಯಕ್ತಿಕವಾಗಿ ನಾವು ಮಾತಾಡೋದಕ್ಕೆ ಹೋಗಲ್ಲ. ಯಾರೋ ಒಂದು ಮೂರು ಅಕ್ಷರ ಕಲ್ಕೊಂಡಿರುವಂತಹ ನಮ್ಮ ಸಮುದಾಯದ ಯುವಕ ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ಬೆಳವಣಿಗೆ ಆಗ್ತಾರೆ ಅಂತ ದೂರದಿಂದ ನೋಡಿ ಆದ್ರೂ ಖುಷಿ ಪಡ್ತೀರಿ. ಅದು ಬಿಟ್ಟು ಈ ರೀತಿ ಅಧಿಕ ಪ್ರಸಂಗಿತನದಿಂದ ನೀನು ಕುಖ್ಯಾತಿಯನ್ನ ಗಳಿಸೋದಕ್ಕೆ ಹೋದ್ರೆ ಇದರಿಂದ ನಮಗೆ ನೋವಾಗ್ತದೆ. ವಿಶೇಷವಾಗಿ ನಮ್ಮ ತಾಲೂಕಿನ ವಿಚಾರಕ್ಕೆ, ನಮ್ಮ ಶಾಸಕರ ವಿಚಾರಕ್ಕೆ ಬಂದ್ರೆ ನಾವು ನಿನ್ನ ಬಿಡೋದೇ ಇಲ್ಲ. ನೀನ್ ಎಂತ ಕೇಸ್ ಹಾಕಿದ್ರು ಕೂಡ ನಾವು ಎದುರಿಸ್ತೀರಿ. ನೀನು ಹಾಕೋ ಕೇಸ್ಗಳಿಗಿಂತ 100 ಕೇಸ್ಗಳು ಎಕ್ಸ್ಟ್ರಾ ನಾನು ನಿಮ್ಮ ಮೇಲೆ ಹಾಕ್ತೀರಿ. ನೀನು ಮಾಡಿರೋ ವಿಡಿಯೋಗಳಿಂದ ನಿನಗೆ 100 ಶೋಕಾಸ್ ನೋಟಿಸ್ಗಳನ್ನ ನಾನು ಕಳಿಸಬಲ್ಲೆ. ನೀನು ಮಾಡಿರೋ ವಿಡಿಯೋಗಳಲ್ಲಿ ಇದುವರೆಗೂ ನಿನಗೆ 100 ಶೋಕಾಸ್ ನೋಟಿಸ್ಗಳನ್ನ ಕೊಡಬಲ್ಲೆ. ನನಗೆ ಗೌರವ ಇದ್ದಿದ್ರೆ ನೀನು ಎಲ್ಲೆಲ್ಲೋ ಕೋಲಾರ ಜಿಲ್ಲೆನಲ್ಲಿ ಪೊಲೀಸ್ ಸ್ಟೇಷನ್ಗಳಿಲ್ಲ ಅಂತ ಹೇಳಿ ನೀನ್ ತಗೊಂಡಾಗ IGP ಸಾಹೇಬ್ರ ಕಚೇರಿಯಲ್ಲಿ ನನ್ನ ಮೇಲೆ ಎನ್ಕ್ವೈರಿಗೆ ಹಾಕಿದ್ಯಾ. ಇದು ತಾಲೂಕಿನ ಜನಕ್ಕೆ ಗೊತ್ತಾಗ್ಬೇಕು. ನಾವು ಇಂಥವನ್ನೆಲ್ಲ ಸಾಕಷ್ಟು ನೋಡಿದೆ ಈ ಮಟ್ಟಕ್ಕೆ ರಾಜಕಾರಣ ಮಾಡ್ತಾ ಇರೋದು. ವೈಯಕ್ತಿಕವಾಗಿ ನಾವ್ ಯಾರು ತಗೊಳ್ಳೋದು ಇಲ್ಲ. ಸೈದ್ಧಾಂತಿಕವಾಗಿ ಹೋರಾಟ ಮಾಡೋದನ್ನ ನಾವು ಗೌರವಿಸ್ತೀರಿ. ಕೋಲಾರ ಜಿಲ್ಲೆನಲ್ಲೆಲ್ಲ, ಮಾಲೂರು ತಾಲೂಕಿನಲ್ಲೆಲ್ಲ, ಹುಣಸಿಕೋಟೆ ಗ್ರಾಮದಲ್ಲಿ ಕೂಡ ಸಾಕಷ್ಟು ಜನ ಹೋರಾಟಗಾರರಿದ್ದಾರೆ. ಎಕೆ ವೆಂಕಟೇಶ್ವರ ಆಗಿರ್ಬೋದು, ಮುನ್ಕೃಷ್ಣಪ್ಪನವರ್ ಆಗಿರ್ಬೋದು, ನಮ್ಮ ತಿಮ್ಮಯ್ಯನವರ್ ಆಗಿರ್ಬೋದು, ದಲಿತ ಸಿಂಹ ಸೇನೆ ನಮ್ಮ ಮುನಿಯಪ್ಪನವರ್ ಆಗಿರ್ಬೋದು, ಎಸ್ ಎಂ ವೆಂಕಟೇಶ್ವರ ಆಗಿರ್ಬೋದು, ಇವರೆಲ್ಲ ಹೋರಾಟಗಾರರಿದ್ದಾರೆ. ಇನ್ನೂ ಅನೇಕ ಹೋರಾಟಗಾರರಿದ್ದಾರೆ. ನಮ್ಮ ಕೋಡೂರು ಗೋಪಾಲಣ್ಣವರ್ ಆಗಿರ್ಬೋದು, ಎಂತೆಂತ ದಲಿತ ಹೋರಾಟಗಾರರಿದ್ದಾರೆ. ನೀನು ಅವ್ರ ಮುಂದೆ ಕುನ್ನಿ, ನೀನು ಅವ್ರ ಮುಂದೆ ನೀನ್ ಚಿಲ್ಟು. ಏನೋ ನೀನು ಅವ್ರ ಮುಂದೆ ಚಿಲ್ಟು. ಮೊದಲು ಶಾಸಕರ ಕ್ಷಮಾಪಣೆ ಕೇಳೋ. ಏಕವಚನದಲ್ಲಿ ಮಾತಾಡೋದಕ್ಕೆ ನಿನ್ನ ಹತ್ರ ದಾಖಲಾತಿಗಳಿದ್ರೆ, ಹಗರಣಗಳಿದ್ರೆ ನೀನು ಅವ್ರಿಗೆ ಏನ್ ಬೇಕೋ ಕೋರ್ಟ್ ಅಲ್ಲಿ ಅವರು ಉತ್ತರನ ಕೊಡ್ತಾರೆ.